ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಮನಿಮಂತ್ರ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಕ್ವಿಟಿ ಮಾರ್ಕೆಟ್ನಲ್ಲಿ, ಕಮೋಡಿಟಿ ಮಾರ್ಕೆಟ್ನಲ್ಲಿ ರೈಟ್ ಆದ ಸಜೆಷನ್ಸ್ಗಳು ಸಿಗ್ತಾ ಇರೋದಂತೂ ಖಚಿತ. ಮತ್ತೆ ಸಜೆಷನ್ಸ್ಗಳನ್ನು ಕೂಡ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೆ. ಸಜೆಷನ್ಸ್ಗಳನ್ನ ಪಡ್ಕೊಳ್ಳಿ. ಮಾರ್ಕೆಟ್ನಲ್ಲಿ ಶೇರ್ ಮಾರ್ಕೆಟ್ ಇರ್ಬೋದು, ಕಮೋಡಿಟಿ ಮಾರ್ಕೆಟ್ ಇರ್ಬೋದು, ಟ್ರೇಡ್ ಮಾಡೋರಿಗೆ ಫಾಲೋ ಅಪ್ ತುಂಬಾನೇ ಮುಖ್ಯ. ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುವಂತಹ ಮಾರ್ಕೆಟ್ ಸೆಂಟಿಮೆಂಟ್, ಕ್ಷಣ ಕ್ಷಣಕ್ಕೂ ಬದಲಾಗುವಂತಹ ಮಾರ್ಕೆಟ್ ನಲ್ಲಿ ಶೇರ್ ಪ್ರೈಸಸ್ ತಮಗೆ ಫಾಲೋ ಅಪ್ ಇದ್ರೆ ಮಾತ್ರ ಸಾಧ್ಯ. ಇಂಟ್ರಾಡೇಯಲ್ಲಿ ಫಾಲ್ ಇರಬಹುದು ಅಥವಾ ಪೊಸಿಷನಲಿ ಮಾರ್ಕೆಟ್ ಟ್ರೆಂಡ್ ರಿವರ್ಸ್ ಅಲ್ಲಿ ಇರಬಹುದು. ಪ್ರತಿ ಒಂದನ್ನು ಕೂಡ ತಮ್ಮ ಮೊಬೈಲ್ಗೆ ತಮಗೆ ಫಾಲೋ ಅಪ್ ಗಳು ಸಿಗ್ತಾ ಇದ್ರೆ ಶೇರು ಪೇಟೆ, ಕಮೋಡಿಟಿ ಪೇಟೆ ಎಷ್ಟು ಸರಳವಾಗಿ ಕಾಣುತ್ತೆ ಅಂದ್ರೆ ಪ್ರತಿನಿತ್ಯ ಗಳಿಸಬಹುದು, ಪ್ರತಿ ವಾರ ಗಳಿಸಬಹುದು, ಪ್ರತಿ ಮಂತ್ ಅನ್ನು ಕೂಡ ಗಳಿಸಬಹುದು. ನಾವು ಏನು ಸಜೆಷನ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ, ಅವರು ಪ್ರತಿನಿತ್ಯ ಗಳಿಸ್ತಾ ಇದ್ದಾರೆ. ತಮಗೆ ನಮ್ಮ ಸಜೆಷನ್ಸ್ ಗಳಲ್ಲಿ ಎಷ್ಟು ಪ್ರಾಫಿಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ನಮ್ಮಲ್ಲಿ ಸಜೆಷನ್ಸ್ ಅನ್ನ ಪಡ್ಕೊಳ್ತಾ ಇರೋರು ಪ್ರತಿನಿತ್ಯ ತಿಳಿಸ್ತಾ ಇದೀವಿ. ಏನು ಸಜೆಷನ್ಸ್ ಗಳನ್ನ ತಿಳಿಸ್ತಾ ಇದೀವಿ, ಇದು ಸಾವಿರಾರು ಜನ ಪಡ್ಕೊಳ್ತಾ ಇದ್ದಾರೆ. ಕರ್ನಾಟಕದ ಅಂತ್ಯ ಅಷ್ಟೇ ಅಲ್ಲ, ಕರ್ನಾಟಕ ಪರ ರಾಜ್ಯಗಳಲ್ಲೂ ಕೂಡ ತಮಿಳುನಾಡಿನವರು, ಆಂಧ್ರ ಪ್ರದೇಶದವರು, ಈವನ್ ಮಹಾರಾಷ್ಟ್ರದವರು ಕೂಡ ನಮ್ಮ ಸಜೆಷನ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಏನು ಸಜೆಷನ್ಸ್ ಅನ್ನ ಪಡ್ಕೊಂಡು ಪ್ರಾಫಿಟ್ ಅನ್ನ ಮಾಡ್ತಾ ಇದ್ದಾರೆ. ಸೇಮ್ ಟು ಸೇಮ್ ನಮ್ಮ ಸಜೆಷನ್ಸ್ ಅಲ್ಲಿ ಎಷ್ಟೊಂದು ಪ್ರಾಫಿಟ್ ಅನ್ನ ಮಾಡ್ಕೊಂಡ್ರು ನಿನ್ನೆ ನಮ್ಮ ಸಜೆಷನ್ಸ್ ಗಳಿಂದ ತಿಳಿಸ್ತಾ ಇದೀವಿ. ನಿನ್ನೆ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದಲ್ಲಿ ನಿನ್ನೆ ಮತ್ತೆ ಮೊನ್ನೆನೂ ಕೂಡ ತಿಳಿಸಿದ್ದೆ, ಆಕ್ಸಿಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಉತ್ತಮವಾದ ರಿಸಲ್ಟ್ಸ್ ಕೊಡುವ ಸಾಧ್ಯತೆ ಇದ್ದು ಬ್ಯಾಂಕಿಂಗ್ ರಿಸಲ್ಟ್ಸ್ ಗಳು ಉತ್ತಮವಾಗಿ ಬರ್ತಾ ಇದೆ ಅಂತ. ನಿನ್ನೆ ಏನು ಮಾರ್ನಿಂಗ್ ಅಲ್ಲಿ ನಾವು ಆಫ್ಟರ್ ಮಾರ್ಕೆಟ್ ಅಂಡ್ ಆಕ್ಸಿಸ್ ಬ್ಯಾಂಕ್ ನ ಶೇರು ಮತ್ತೆ ಫ್ಯೂಚರ್ಸ್ ನ ಸಜೆಷನ್ಸ್ ಅನ್ನ ಮಾಡಿದ್ದು. ನಿನ್ನೆ ಆಕ್ಸಿಸ್ ಬ್ಯಾಂಕ್ 22 ರೂಪೀಸ್ ಪ್ರತಿ ಶೇರಿಗೆ ಗಳಿಕೆಯನ್ನ ನೀಡಿತು. ಪ್ರತಿ ಒಂದು ಲಾಟ್ಗೆ 5,500 ರೂಪಾಯಿಗಳ ಗಳಿಕೆಯನ್ನ ನೀಡಿದೆ. 250 ಲಾಟ್ ಸೈಜ್ ಇರುವ ಆಕ್ಸಿಸ್ ಬ್ಯಾಂಕ್ 22 ರೂಪಾಯಿ ಅಂದ್ರೆ 5,500 ರೂಪಾಯಿಗಳು ಗಳಿಕೆಯಾಗಿದೆ. ಮತ್ತೆ ಆಕ್ಸಿಸ್ ಬ್ಯಾಂಕ್ ನ 1160 ಏನು ಕಾಲ್ ಆಪ್ಷನ್ಸ್ ಅನ್ನ ಸಜೆಷನ್ ಅನ್ನ ಮಾಡಿದ್ದು, ಅದರಲ್ಲಿ 10 ರೂಪೀಸ್ ಪ್ರತಿ ಶೇರಿಗೆ ಗಳಿಕೆಯಾಗಿ ಪ್ರತಿ ಒಂದು ಲಾಟ್ಗೆ 2,500 ರೂಪಾಯಿಗಳು ಗಳಿಕೆ ಆಯಿತು. ಮತ್ತೆ ನಿನ್ನೆ ಮಾರ್ಕೆಟ್ ವೀಕ್ ಇದ್ರು ಕೂಡ ಟಿಸಿಎಸ್ ನ ಸಜೆಷನ್ಸ್ ಅನ್ನ, ಮಾರ್ನಿಂಗ್ ಸಜೆಷನ್ಸ್ ಅನ್ನ ಏನು ತಿಳಿಸಿದ್ದು, ಅದರಲ್ಲಿ ಪ್ರತಿ ಶೇರಿಗೆ 8 ರೂಪಾಯಿ ಗಳಿಕೆಯಾಗಿ 250 ಲಾಟ್ ಸೈಜ್ ಇರುವ ಟಿಸಿಎಸ್ ನಲ್ಲಿ ಪ್ರತಿ ಲಾಟ್ಗೆ 2,500 ರೂಪಾಯಿಗಳು ಗಳಿಕೆಯಾಗಿದೆ. ಮತ್ತೆ ನಿನ್ನೆ ನಿಫ್ಟಿ ಫ್ಯೂಚರ್ಸ್ ನ ಸಜೆಷನ್ಸ್ ಗಳನ್ನ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದೀವಿ. ಮಾಧ್ಯಮದಲ್ಲಿ ಏನು ಸಜೆಷನ್ಸ್ ಅನ್ನ ಕೊಡ್ತೇವೆ ಇದನ್ನೇ ತಾವು 100% ಆಗಿ ಇಟ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇಂದ ಮಾರ್ಕೆಟ್ ಏನು ಮಾರ್ಕೆಟ್ ಟೈಮಿಂಗ್ಸ್ ಅಲ್ಲಿ ಫಾಲೋ ಅಪ್ಸ್ ಗಳು ಬೇಕಾಗುತ್ತೆ. ತಮ್ಮೆಲ್ಲರಿಗೂ ಕೂಡ ನಾವೇನು ಸಜೆಷನ್ಸ್ ಅನ್ನ ನೀಡಿದ್ದು 4,724 ಎಬೋ ಬೈ ಮಾಡಬೇಕಾಗುತ್ತೆ. ಆದ್ರೆ ಮಾರ್ನಿಂಗ್ ಟ್ರೇಡ್ ಅಲ್ಲೇ ಸಪೋರ್ಟ್ ಅನ್ನ ಏನು ಮಾರ್ಕೆಟ್ ಕಳ್ಕೊಳ್ತು, ಆದ್ರೆ ಎಬೋ ಸಸ್ಟೈನ್ ಆಗ್ತಾ ಇರಲಿಲ್ಲ. ಯಾರು ಟ್ರೆಂಡ್ ಅನ್ನ ರಿವರ್ಸ್ ಅನ್ನ ಮಾಡ್ಕೊಂಡ್ರು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. 5,682 ಲೆವೆಲ್ಸ್ ತುಂಬಾನೇ ಸಪೋರ್ಟ್ ಆಗಿ ಇಂಟ್ರಾಡ್ ಆಗಿ ಬರುತ್ತೆ. ಅದ್ರ ಬಿಲೋ ಬಂದ್ರೆ ಶಾರ್ಟ್ ಅನ್ನ ಮಾಡಬೇಕು. ನಾವೇನು ರೆಕಮೆಂಡೇಶನ್ಸ್ ಅನ್ನ ನಿನ್ನೆ ಮಾಡಿದ್ದು 5,710 ಬಳಿ ಮಾರ್ನಿಂಗ್ ಬೈ, ಅದನ್ನ 25 ಅಲ್ಲಿ ಅಂದ್ರೆ ವಿತ್ ಇನ್ 15 ಪಾಯಿಂಟ್ಸ್ ಅಲ್ಲಿ ಬುಕಿಂಗ್ ಅನ್ನ ನೀಡಿ ಮತ್ತೆ 5,682 ಬ್ರೇಕ್ ಆದಾಗ ನಿಫ್ಟಿ ಫ್ಯೂಚರ್ಸ್ ಅನ್ನ ಶಾರ್ಟ್ ಅನ್ನ ತಿಳಿಸ್ತು. ಬೋತ್ ಸೈಡ್ ಸೇರಿಸಿದ್ರೆ ನಮ್ಮಲ್ಲಿ ಅಡ್ವೈಸ್ ಅನ್ನ ತಗೊಳ್ಕೊಳ್ತಾರೆ ಅವರಿಗೆ. ನಿನ್ನೆ ನಿಫ್ಟಿ ಫ್ಯೂಚರ್ಸ್ ನಲ್ಲಿ 45 ಪಾಯಿಂಟ್ಸ್ ಗಳಿಕೆಯನ್ನಾಗಿ ಪ್ರತಿಯೊಂದು ಲಾಟಿಗೆ 2,250 ರೂಪಾಯಿಗಳು ಗಳಿಕೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಕೊಟ್ಟಂತ 5 ಸಜೆಷನ್ಸ್ ಅಲ್ಲಿ 4 ಸಜೆಷನ್ಸ್ ಪ್ರಾಫಿಟ್ ಅನ್ನ ಬಂದ್ರೆ, ಒಂದು ಸಜೆಷನ್ಸ್ ಲಾಸ್ ಅನ್ನ ಕೊಡ್ತು. ಅದ್ಯಾವ್ದಪ್ಪ ಅಂದ್ರೆ ನಾವು ಕೊಟ್ಟಂತ LNT ಸಜೆಷನ್ಸ್ ಅಲ್ಲಿ ನಿನ್ನೆ 11 ರೂಪಾಯಿ ಲಾಸ್ ಆಗಿದೆ. ಪ್ರತಿ ಒಂದು ಲಾಟಿಗೆ 250 ಲಾಟ್ ಸೈಜ್ ಇರುವಂತ LNT ಅಲ್ಲಿ 2,250 ರೂಪಾಯಿಗಳು ಲಾಸ್ ಅನ್ನ ತಾವು ನೋಡ್ತಾ ಇರಬಹುದು. ಏನು ಸಜೆಷನ್ಸ್ ಅನ್ನ ಕೊಟ್ಟಿದ್ದೀವಿ ತಾವೆಲ್ಲರೂ ಕೂಡ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ LNT ಏನು ಲಾಸ್ ಆಗಿದೆ ಅದು ನಿಫ್ಟಿ ಕಾಂಪನ್ಸೇಟ್ ಅನ್ನ ಮಾಡಿದ್ರೆ, ಮಿಕ್ಕುಳಿದಂತ ಶೇರ್ಸ್ ಗಳನ್ನ ತಾವು ನೋಡೋದಾದ್ರೆ ನಾವು ಕೊಟ್ಟಂತ ಟಿಸಿಎಸ್, ಆಕ್ಸಿಸ್ ಬ್ಯಾಂಕ್, ಕಾಲ್ ಆಪ್ಷನ್ಸ್, ಆಕ್ಸಿಸ್ ಬ್ಯಾಂಕ್, ಅದರಲ್ಲಿ ಏನು ನಿಫ್ಟಿಲಿ ಪ್ರಾಫಿಟ್ ಆಯಿತು, LNT ಲಾಸ್ ಆಯಿತು 2,250, ಅದು ಕಾಂಪನ್ಸೇಟ್ ಹಾಕಿದ್ರೆ ಮಿಕ್ಕುಳಿದ ಪ್ರಾಫಿಟ್ ಅನ್ನ ತಾವು ನೋಡೋದಾದ್ರೆ ಇನ್ನೂ 10,000 ರೂಪಾಯಿಗಳು ಇಂಟ್ರಾಡೇಯಲ್ಲಿ ಪ್ರಾಫಿಟ್ ಅನ್ನ ನಿನ್ನೆ ಡಿಕ್ಲೇರ್ ಮಾಡಿದೀವಿ. ಇದು ಏನು ಸಜೆಷನ್ಸ್ ಅನ್ನ ತೋರಿಸ್ತಾ ಇದೀವಿ, ಇದು ಯಾಸ್ ಇಟ್ ಈಸ್ ಪ್ರತಿಯೊಬ್ಬರ ಮೊಬೈಲ್ ನಂಬರ್ ಅಲ್ಲಿ ನಮ್ಮಲ್ಲಿ ಅಡ್ವೈಸಸ್ ಅನ್ನ ಪಡ್ಕೊಳ್ತಾ ಇರುವ ಮೊಬೈಲ್ ನಂಬರ್ಸ್ ಅಲ್ಲಿ ಇರುತ್ತೆ. ಪ್ರತಿಯೊಬ್ಬರಿಗೂ ಇದೇ ಸಜೆಷನ್ಸ್ ಖಚಿತವಾಗಿ ಹೋಗ್ತಾ ಇರೋದು. ಯಾರು ಬೇಕಾದ್ರೂ, ಎಷ್ಟು ಜನ ಬೇಕಾದ್ರೂ ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡ್ಕೋಬಹುದು. ಮತ್ತೆ ತಮಗೆ ಹೇಳ್ತಾ ಇದೀವಿ, ಏನು ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ, ಸಜೆಷನ್ಸ್ ಅಲ್ಲಿ ಅಕ್ಯುರೇಸಿಯನ್ನ ಮೆರಿತಾ ಇದೀವಿ. ಇದು ಪ್ರತಿಯೊಬ್ಬರು ಕೈಲೂ ಕೊಡಕ್ಕೆ ಸಾಧ್ಯವಾಗಲ್ಲ. ಯಾರಿಗೆ ಇಷ್ಟೊಂದು
ಖಚಿತವಾದ ಅಡ್ವೈಸಸ್ ಗಳನ್ನ ನೀಡೋಕೆ ಸಾಧ್ಯವಾಗಲ್ಲ. ಅವರು ಮಾರ್ಕೆಟ್ ಬಗ್ಗೆ ಮಾತಾಡ್ದಲೆ ಸುಮ್ಮನೆ ಬೇರೆ ಬಗ್ಗೆ ಮಾತಾಡ್ತಾರೆ ಅಷ್ಟು. ಇಷ್ಟೊಂದು ಖಚಿತವಾದ ಸಜೆಷನ್ಸ್ ಅನ್ನ, ಇಷ್ಟೊಂದು ಖಚಿತವಾದ ಪ್ರಾಫಿಟ್ ಅನ್ನ ಅವರು ನೀಡಿದ್ದೇ ಆದಲ್ಲಿ ಅವರಿಗೆ ನಾನು ಚಾಲೆಂಜ್ ಅನ್ನ ಮಾಡ್ತೀನಿ, ಬಂದು ಹೇಳಿ ನಾನು ಅಟ್ಲೀಸ್ಟ್ ದಿನದಲ್ಲಿ 2,000 ರೂಪಾಯಿಗಳನ್ನ ಅಥವಾ 3,000 ರೂಪಾಯಿಗಳನ್ನ ನನ್ನ ಅಡ್ವೈಸರ್ಸ್ ಇಂದ ನನ್ನ ಕ್ಲೈಂಟ್ಸ್ ಗೆ ಸಜೆಷನ್ಸ್ ಮಾಡಿ ಪ್ರಾಫಿಟ್ ಅನ್ನ ಮಾಡ್ಕೋದೆ ಅಂತ ಹೇಳೋದನ್ನ ಬಿಟ್ಟು ಯಾವುದೋ ಅಪ್ಪರ್ ಸರ್ಕ್ಯೂಟ್ ಆಗುವಂತ ಶೇರ್ಸ್ ಗಳನ್ನ ಬಂದು ಹೇಳ್ತಾ ಅದು ದಿನ ಟ್ರೇಡಿಂಗಿಗೆ ಸಿಗೋದಿಲ್ಲ, ಡೈಲಿ ಅಪ್ಪರ್ ಸರ್ಕ್ಯೂಟ್ ಆಗ್ತಾನೆ ಇರುತ್ತೆ. ಯಾರು ಬೈ ಮಾಡ್ಕೊಂಡ್ರು, ಯಾರು ಸೆಲ್ ಮಾಡಿದ್ರು, ಯಾರು ಪ್ರಾಫಿಟ್ ಗಳಿಸ್ರು ಯಾವುದಕ್ಕೂ ಇರೋದಿಲ್ಲ. ಯಾಕಂದ್ರೆ ಅಪ್ಪರ್ ಸರ್ಕ್ಯೂಟ್ ಆಗುವ ಶೇರ್ಸ್ ಗಳನ್ನ ಎಷ್ಟು ಬೈ ಮಾಡೋಕೆ ಎಷ್ಟು ಹೆದರಿಕೆ ಆಗುತ್ತೆ, ಅದೇ ರೀತಿ ಡೌನರ್ ಸರ್ಕ್ಯೂಟ್ ಆಗುವ ಶೇರ್ಸ್ ಗಳನ್ನ ಅದು ಬೈ ಮಾಡೋಕ್ಕೂ ಕೂಡ ಅಷ್ಟೇ ಹೆದರಿಕೆ ಆಗುತ್ತೆ. ಯಾಕಂದ್ರೆ ಅಂತ ಶೇರ್ಸ್ ಗಳು ದಿನನಿತ್ಯ ತಾವೆಲ್ಲರೂ ನೋಡಿದ್ರ, ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ನೋಡಿದ್ವಿ, ಒಂದು ಸತಿ ಅಪ್ಪರ್ ಸರ್ಕ್ಯೂಟ್ ಸ್ಟಾರ್ಟ್ ಆದ್ರೆ ಮತ್ತೆ ಇನ್ನೊಂದ್ ಸತಿ ಡೌನ್ ಸರ್ಕ್ಯೂಟ್ ಸ್ಟಾರ್ಟ್ ಆದ್ರೆ ತಮಗೆ ಬೈ ಮಾಡ್ಕೊಂಡಿದ್ದು ಸೆಲ್ ಮಾಡ್ಕೊಳ್ಳೋದು ಆಗೋದಿಲ್ಲ. ತುಂಬಾನೇ ಶೇರ್ಸ್ ಗಳು ಈ ರೀತಿ ಆಗಿದ್ದೆ. ಯಾರು ಕಿಂಗ್ ಫಿಶರ್ಸ್ ಏರ್ಲೈನ್ಸ್ ತುಂಬಾ ಅಧಿಕವಾಗಿ ಬೆಳೀತಾ ಇದೆ ಅಂತ 17 ರೂಪಾಯಿನಲ್ಲಿ ಬೈ ಮಾಡ್ಕೊಂಡ್ರು, ಅವರಿಗೆ ದಿನ ಡೌನ್ ಸರ್ಕ್ಯೂಟ್ ಆಯ್ತಾ, ನೆಕ್ಸ್ಟ್ ಅದು ಓಪನ್ ಆಗಿದ್ದು 11.5 ರೂಪಾಯಿಗೆ, 11.5 ರೂಪಾಯಿಯಲ್ಲಿ ಸೆಲ್ ಮಾಡ್ಕೊಳಕ್ ಹೋದ್ರೆ 17 ರೂಪಾಯಿಯಲ್ಲಿ ಬೈ ಮಾಡಿ 50% ಲಾಸ್ ಆದಂಗೆ ಆಯ್ತು. ಪ್ರತಿನಿತ್ಯ ತಮ್ಮೆಲ್ಲರಿಗೂ ಕೂಡ ಟೆಕ್ನಿಕಲ್ ಅನಾಲಿಸಿಸ್ ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಚಾರ್ಟ್ ರೀಡಿಂಗು ಕೂಡ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ಒಂದು ಅಂಗ ಅಂತ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಆಕ್ಸಿಸ್ ಬ್ಯಾಂಕ್ ನ ಗ್ರಾಫ್ ಅನ್ನ ತೋರಿಸ್ತಾ ಇದ್ದೀನಿ. ನಿನ್ನೆ ಏನು ನಾವು ಸಜೆಷನ್ಸ್ ಅನ್ನ ಮಾಡಿದ್ದು, ನಿನ್ನೆ ಕ್ಲಿಯರ್ ಆದ ರಿಸಲ್ಟ್ ಬಂದಾದ ನಂತರ ಆ ಶೇರ್ಸ್ ಅನ್ನ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ರು. ಆದ್ರೆ ಇಂಟರ್ಮೀಡಿಯೇಟ್ ರೆಸಿಸ್ಟೆನ್ಸ್ ಆಗಿ ಈ ಲೆವೆಲ್ಸ್ ಅನ್ನ ತಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಡಬಲ್ ಟಾಪ್ ಏನು ಫಾರ್ಮೇಶನ್ಸ್ ಅನ್ನ ಆಗ್ತಾ ಇದೆ 1174 ಅಲ್ಲಿ, ನಿನ್ನೆನೂ ಕೂಡ ಅದೇ ಲೆವೆಲ್ಸ್ಗೆ ಹತ್ತತ್ರ 1169 ಲೆವೆಲ್ಸ್ ಅನ್ನ ತಲುಪಿತ್ತು. ಇದಕ್ಕೆ ಸಪೋರ್ಟ್ ಅನ್ನ ನೋಡೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಏನು ಉತ್ತಮವಾದ ರಿಸಲ್ಟ್ ಅನ್ನ ಕೊಟ್ಟಿದೆ. ಇಂಟರ್ಮೀಡಿಯೇಟ್ ಅಂದ್ರೆ ಶಾರ್ಟ್ ಟರ್ಮ್ ಸಪೋರ್ಟ್ ಆಗಿ ಈ ಲೆವೆಲ್ಸ್ ಅನ್ನ ತಾವು ಕನ್ಸಿಡರ್ ಮಾಡಬಹುದು. ಇದರಲ್ಲೂ 1083 ಇರುತ್ತೆ. ಮತ್ತೆ ಯಾರು ಲಾಂಗ್ ಟರ್ಮ್ ಬೇಸಿಸ್ ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಅನ್ನ ಹೋಲ್ಡ್ ಮಾಡಕ್ಕೆ ಇಷ್ಟಪಡ್ತೀರಾ, ಏನು ಕಳೆದ ರ್ಯಾಲಿಗಿಂತ ಮುಂಚೆ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದು ಬ್ಯಾಂಕ್ ನ ಶೇರ್ಸ್ ಗಳು ತುಂಬಾ ಉತ್ತಮವಾಗಿದೆ, ಈ ಬ್ಯಾಂಕ್ ನ ಶೇರ್ಸ್ ಗಳನ್ನ ತಾವು ಬೈ ಮಾಡ್ಕೋಬಹುದು ಅಂತ. ತಮಗೆ ನೋಡೋದಾದ್ರೆ ಡಬಲ್ ಬಾಟಮ್ ನ ಫಾರ್ಮೇಶನ್ಸ್ ಕೂಡ 920 ಲೆವೆಲ್ಸ್ ಅಲ್ಲಿ ಆಗಿತ್ತು. ಇದು ತಮಗೆ ಲಾಂಗ್ ಟರ್ಮ್ ಸಪೋರ್ಟ್ ಆಗಿ ಕಂಡ್ರೆ 920 ಇತ್ತು, ತಮಗೆ ಶಾರ್ಟ್ ಟರ್ಮ್ ಸಪೋರ್ಟ್ ಆಗಿ 1080 ಲೆವೆಲ್ಸ್ ಇರುತ್ತೆ. ಇದು ಆಕ್ಸಿಸ್ ಬ್ಯಾಂಕ್ ನ ತಮ್ಮೆಲ್ಲರಿಗೂ ಟೆಕ್ನಿಕಲ್ಸ್ ವ್ಯೂ ಆಗಿದ್ದು, ಇಂಥ ವ್ಯೂಸ್ ಗಳನ್ನ ತಾವು ಚಾರ್ಟ್ ಟ್ರೇಡಿಂಗ್ ವ್ಯೂಸ್ ಗಳನ್ನ ತಾವು 50 to 60% ರೆಕಮೆಂಡೇಶನ್ಸ್ ಗೆ ತಗೋಬೇಕಾಗುತ್ತೆ. ಮತ್ತೆ ನಿಫ್ಟಿ ವ್ಯೂಸ್ ನ ತಮ್ಮ ಮುಂದೆ ಚಾರ್ಟ್ ಅನ್ನ ತಾವು ಮುಂದೆ ನೋಡ್ತಾ ಇದ್ರ, ನಿಫ್ಟಿಲಿ ಏನು ತಾವು MACD ಅಂದ್ರೆ ಮೂವಿಂಗ್ ಅವರೇಜ್ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಸೆಲ್ ಅನ್ನ ನೋಡಿದ್ರ, ಇದರ ಬೇಸಿಸ್ ನಲ್ಲೂ ಕೂಡ ಕೆಲವರು ಮಾರ್ಕೆಟ್ ನಲ್ಲಿ ರೆಕಮೆಂಡೇಶನ್ಸ್ ಅನ್ನ ತಿಳಿಸ್ತಾರೆ. ಆದ್ರೆ ತಾವು ನೋಡ್ಬೇಕಾಗುತ್ತೆ ರೇಂಜ್ ತುಂಬಾನೇ ರೇಂಜ್ ಬೌಂಡ್ ಆಗಿ ಬರ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ಇಮಿಡಿಯೇಟ್ ಸಪೋರ್ಟ್ ಆಗಿ ಈ ಲೆವೆಲ್ಸ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ, ಈ ಲೆವೆಲ್ಸ್ ಅನ್ನ ತಾವು ನೋಡೋದಾದ್ರೆ ನಿಫ್ಟಿಗೆ 1640 to 1630 ಲೆವೆಲ್ಸ್ ತಮಗೆ ಸಪೋರ್ಟ್ ಆಗಿ ಕಂಡ್ರೆ, ಲಾಂಗ್ ಸಪೋರ್ಟ್ ಅನ್ನ ತಾವು ನೋಡೋದಾದ್ರೆ ನಿಫ್ಟಿಗೆ ಈ ಲೆವೆಲ್ಸ್ ತಮಗೆ ಲಾಂಗ್ ಸಪೋರ್ಟ್ ಆಗಿ ಬರುತ್ತೆ. ಇದರ ಲೆವೆಲ್ಸ್ ಅನ್ನ ತಾವು ನೋಡೋದಾದ್ರೆ 5500 5530 ಲೆವೆಲ್ಸ್ ತಮಗೆ ಲಾಂಗ್ ಟರ್ಮ್ ಸಪೋರ್ಟ್ ಆಗಿ ಬರುತ್ತೆ. ತಮಗೆ ರೆಸಿಸ್ಟೆನ್ಸ್ ಆಗಿ ನಿಫ್ಟಿಯನ್ನ ತಾವು ನೋಡೋದಾದ್ರೆ ತಮಗೆ ನಿಫ್ಟಿ ರೆಸಿಸ್ಟೆನ್ಸ್ ಆಗಿ ಈ ಲೆವೆಲ್ಸ್ ತಮಗೆ ನಿಫ್ಟಿಯ ರೆಸಿಸ್ಟೆನ್ಸ್ ಆಗಿ ಕಂಡು ಬರುತ್ತೆ. ಅಂದ್ರೆ 5855 ತಮಗೆ ನಿಫ್ಟಿಯ ರೆಸಿಸ್ಟೆನ್ಸ್ ಆಗಿ ಕಂಡು ಬರುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಇದೆಲ್ಲ ಕೇವಲ ಚಾರ್ಟ್ ರೀಡಿಂಗ್ ಟೆಕ್ನಿಕ್ಸ್ ಆಗಿರುತ್ತೆ. ಚಾರ್ಟ್ ರೀಡಿಂಗ್ ಟೆಕ್ನಿಕ್ಸ್ ಕೇವಲ 50 to 60% ಅಕ್ಯುರಸಿ ಇರುತ್ತೆ. ಕೇವಲ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಚಾರ್ಟ್ ರೀಡಿಂಗ್ ಆಗೋದಿಲ್ಲ. ಇನ್ನು ಮಹತ್ವವಾದ ಇಂಡಿಕೇಟರ್ಸ್, ಇನ್ನು ಮಹತ್ವವಾದ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಇವತ್ತು ನಿಫ್ಟಿ ಫ್ಯೂಚರ್ಸ್ 5694 ಅಬೋ ಸ್ಟ್ರಾಂಗ್ ಆಗಿ ಓಪನ್ ಆದ್ರೆ ತಮಗೆ ಟಾರ್ಗೆಟ್ ಆಗಿ ನಿಫ್ಟಿ ಫ್ಯೂಚರ್ಸ್ ಗೆ 5725 ಅನ್ನ ನೀಡ್ತಾ ಇದ್ದೀನಿ. 5755 ಅನ್ನ ಸೆಕೆಂಡ್ ಟಾರ್ಗೆಟ್ ಆಗಿ ನೀಡ್ತಾ ಇದ್ದೀನಿ. ನಿಫ್ಟಿ ಫ್ಯೂಚರ್ಸ್ ಏನು ಬೌನ್ಸ್ ಬ್ಯಾಕ್ ಆಗ್ತಾ ಇದೆ, ಇದಕ್ಕೆ 5630 ಲೆವೆಲ್ಸ್ ತುಂಬಾನೇ ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಮತ್ತೆ ಇನ್ ಕೇಸ್ 5630 ಲೆವೆಲ್ಸ್ ಬ್ರೇಕ್ ಆದ್ರೆ ಮತ್ತೆ ನಿಫ್ಟಿ ಸೆಲ್ಲಿಂಗ್ ಗೆ ಒಳಗಾಗುತ್ತೆ, ಮಾರ್ಕೆಟ್ ಬೇರಿಶ್ ಆಗುತ್ತೆ. 5600 ಮತ್ತೆ 5577 ತಮಗೆ ಟಾರ್ಗೆಟ್ ಆಗುತ್ತೆ. ಎಲ್ಲ ಶಾರ್ಟಿಂಗ್ ಗೆ ಸ್ಟಾಪ್ ಲಾಸ್ 5694 ಆಗಿರುತ್ತೆ. 5694 ಎಬೋ ಏನು ಮಾರ್ಕೆಟ್ ಓಪನ್ ಆಗುವ ಸಾಧ್ಯತೆ ಇದೆ. ಇಂಥ ದಿನಗಳಲ್ಲಿ ಏನು ನಿನ್ನೆ ತುಂಬಾನೇ ಡಿಪೆಸ್ಟ್ ಕರೆಕ್ಷನ್ ಆದ ಶೇರ್ಸ್ ಗಳು ಪುಲ್ ಬ್ಯಾಕ್ ಆಗುತ್ತೆ. ಅಂತ ಶೇರ್ಸ್ ಗಳನ್ನ ನಾವು ಆಫ್ಟರ್ ಮಾರ್ಕೆಟ್ ನಲ್ಲಿ ಸಜೆಷನ್ಸ್ ಅನ್ನ ಕೊಡ್ತೀವಿ. ಕೆಲವರು ಸುಳ್ಳು ಹೇಳೋದನ್ನೇ ಅವರ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದಾರೆ. ಅಂತರ್ನ ತಾವು ಕಂಡುಹಿಡಿಬೇಕಾಗತ್ತೆ. ಟ್ರೇಡರ್ಸ್ ಎಕ್ಸ್ಪೀರಿಯನ್ಸ್ ಅವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಯಾರು ಬಿಗಿನರ್ಸ್ ಇದ್ದೀರಾ ಇಂಥದನ್ನ ತಾವೆಲ್ಲರೂ ಅರ್ಥಕೊಳ್ಳಿ. ವಿಜಯದಶಮಿ ದಸರಾದ ಪ್ರಯುಕ್ತ 2M ಸೆಕ್ಯೂರಿಟಿ ಲೋಯೆಸ್ಟ್ ಬ್ರೋಕರೇಜ್ ವಿತೌಟ್ ಅಕೌಂಟ್ ಓಪನಿಂಗ್ ಚಾರ್ಜಸ್ ಟ್ರೇಡಿಂಗ್ ಅಕೌಂಟ್ ಗಳನ್ನ ನೀಡ್ತಾ ಇದೆ. ನಮ್ಮ ಅಡ್ವೈಸರಿ ಪ್ಯಾಕೇಜ್ ಗಳಲ್ಲಿ ಡಿಸ್ಕೌಂಟ್ ಅನ್ನ ನೀಡ್ತಾ ಇದೀವಿ. ಹೆಚ್ಚಿನ ಮಾಹಿತಿಗೋಸ್ಕರ ಕರೆಯನ್ನ ಮಾಡಿ 9591679679 9535350350. ಹೆಚ್ಚಿನ ಮಾಹಿತಿಗೋಸ್ಕರ ತಾವು ಇಮೇಲ್ ಅನ್ನ ಮಾಡಿ customer care@2mbrokers.com. ಯಾರು ಮಾರ್ಕೆಟ್ ನಲ್ಲಿ
ಟ್ರೇಡ್ ಮಾಡ್ತೀರಾ, ಯಾರು ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅವರಿಗೆ ರೈಟ್ ಅಡ್ವೈಸಸ್ ಅನ್ನ ಕೊಡೋದಕ್ಕೆ, ಖಚಿತವಾದ ಪ್ರಾಫಿಟ್ ಗಳಿಕೆಯ ಸಲಹೆಗಳನ್ನ ನೀಡೋದಕ್ಕೆ 2M ರೆಡಿ ಇದೆ. ಪ್ರತಿಯೊಬ್ಬರು ಕೂಡ ಈ ಸಲಹೆಗಳಿಂದ ಪ್ರಾಫಿಟ್ ಅನ್ನ ಗಳಿಸಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವರಿಗೂ ವಂದನೆಗಳು.